ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗೌರಿ. ನಿಮ್ಗೆಲ್ರಿಗೂ ಗೊತ್ತೇ ಇದೆ ನಾನು ಯಾಕೆ ಇವತ್ತು ಲೈವ್ ಬಂದಿದ್ದೀನಿ ಅಂತ. ಇವತ್ತು ರಾತ್ರಿ 8:30ಗೆ ನಿಮ್ಮೆಲ್ಲರೂ ಮನೆಗೆ ನಾನು ಗೌರಿಯಾಗಿ ಕಾಣಿಸ್ಕೊಂಡು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ನಾನು ಲೈವ್ ಬಂದಿದ್ದೀನಿ. ಒಂದು ಚಿಕ್ಕ ಲೈವ್ ಬಂದಿದ್ದೀನಿ. ನಿಮ್ಮೆಲ್ರಿಗೂ ಗೌರಿ ಬಗ್ಗೆ ಏನೇ ಕ್ವೆಶನ್ಸ್ ಇದ್ರೂ ಕೆಳಗಡೆ ಕಮೆಂಟ್ ಮಾಡ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಗೌರಿಯಾಗಿ ಸ್ವಲ್ಪ ಹೊತ್ತು ಮಾತಾಡಿ ಇವತ್ತು 8:30ಗೆ ಬರೋದಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಜಸ್ಟ್ ಹಾಯ್ ಹೇಳಿ ಹೋಗೋಣ ಅಂತ ಲೈವ್ ಬಂದಿದ್ದೀನಿ. ಐ ಹೋಪ್ ನೀವೆಲ್ಲರೂ 8:30ಗೆ ನಿಮ್ಮ ಮನೆಗೆ ನನ್ನ ಸ್ವಾಗತಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಇಡೀ ಟೀಮ್, ಶ್ರೀ ಗೌರಿ ಟೀಮ್ ಕಾಯ್ತಾ ಇದೆ ನಿಮ್ಮ ಮನೆಗೆ ಬರೋದಕ್ಕೋಸ್ಕರ. ಈಗ ಆಲ್ರೆಡಿ ಎಲ್ಲರೂ ಪ್ರೋಮೋ ನೋಡಿದ್ದೀರಾ. ಶ್ರೀ ಗೌರಿಯಾಗಿ ನೀವೆಲ್ಲರೂ ನಾನು ಹೇಗೆ ಕಾಣಿಸ್ಕೊತಿದ್ದೀನಿ, ಶ್ರೀ ಗೌರಿಯಾಗಿ ನನ್ನ ಕ್ಯಾರೆಕ್ಟರ್ ಏನು, ಎಲ್ರಿಗೂ ಸ್ವಲ್ಪ ಸ್ವಲ್ಪ ಗೊತ್ತಾಗಿದೆ ಆಲ್ರೆಡಿ. ಶ್ರೀ ಗೌರಿಯಾಗಿ ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ. ಪ್ರೋಮೋ ನೋಡಿದ್ಮೇಲೆ ನಿಮ್ಗೆಲ್ಲರೂ ಕಮೆಂಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ಬಂತು. ನಮ್ಗೆ ಅದ್ರ ಬಗ್ಗೆ ತುಂಬಾನೇ ಖುಷಿ ಇದೆ. ಬರೀ ಶ್ರೀ ಗೌರಿನಲ್ಲ, ನನ್ನ ಅಪ್ಪ ಕ್ಯಾರೆಕ್ಟರ್ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ತಾತ, ಹೀರೋ ಆಗಿರ್ಬೋದು, ಎಲ್ರೂ ತುಂಬಾನೇ ಪಾಸಿಟಿವ್ ಆಗಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ಹಾಗೆ ಇವತ್ತು ಎಪಿಸೋಡ್ ನೋಡಿದ್ಮೇಲೆ ಇನ್ನೂ ಪಾಸಿಟಿವ್ ಆಗಿ ನಮ್ಮನ್ನ ಆಕ್ಸೆಪ್ಟ್ ಮಾಡ್ಕೊತೀರಾ. ನಿಮ್ಮೆಲ್ಲರೂ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಪ್ರೋಮೋ ಬಂದಾಗ ನೀವೆಲ್ಲರೂ ನಾನು ವೆಯ್ಟ್ ಮಾಡ್ತಿದ್ದೆ, ನೀವೆಲ್ಲರೂ ಹೆಂಗೆ ರೆಸ್ಪಾಂಡ್ ಮಾಡ್ತೀರಾ ಅಂತ. ಸಖತ್ ಖುಷಿ ಆಯಿತು. ಯಾಕಂದರೆ ಯಾರೂ ಓಕೆ ಎಲ್ಲೋ ಚೆನ್ನಾಗಿಲ್ಲ, ಏನು ಸ್ವಲ್ಪನೂ ಚೆನ್ನಾಗಿ ಅನ್ನಿಸ್ತಿಲ್ಲ, ಆ ಥರದ್ದೇನು ಕಮೆಂಟ್ಸ್, ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ. ಎಲ್ಲ ಕಡೆ ಫುಲ್ ಪಾಸಿಟಿವ್ ಕಮೆಂಟ್ಸ್ ಬಂದಿದೆ. ಸ್ವಲ್ಪ ಭಯನೂ ಆಗ್ತಾ ಇದೆ. ಇವತ್ತೆಲ್ಲರೂ ಹೇಗೆ ಅಕ್ಸೆಪ್ಟ್ ಮಾಡ್ತೀರಾ ಅಂತ ಸ್ವಲ್ಪ ನರ್ವಸ್ನೆಸ್ ಕೂಡ ಇದೆ. ನೋಡೋಣ ಹೇಗಾಗತ್ತೆ ಅಂತ. ಶ್ರೀ ಗೌರಿಯಾಗಿ ಹೇಳ್ಬೇಕಂತಂದ್ರೆ ತುಂಬಾನೇ ಪಾಸಿಟಿವ್ ಕ್ಯಾರೆಕ್ಟರ್. ತುಂಬ ಖುಷಿಯಾಗಿರ್ತಾಳೆ. ನಾನು ಆಲ್ರೆಡಿ ತುಂಬ ಕಡೆ ಹೇಳಿದ್ದೀನಿ, ನನಗೆಷ್ಟೇ ನೋವಿರಲಿ ನಾನು ಅದು ಯಾವುದನ್ನು ಮುಂದೆ ತೋರಿಸ್ಕೊಳ್ಳಲ್ಲ. ಅದನ್ನೆಲ್ಲ ಮನಸ್ಸಲ್ಲಿ ಬಚ್ಚಿಟ್ಕೊಂಡು ಎಲ್ರ ಮುಂದೆ ಖುಷಿಯಾಗಿ, ಎಲ್ಲರೂ ಖುಷಿಯಾಗಿರ್ತಾ ನಗ್ನಗ್ತಾ ಓಡಾಡ್ಕೊಂಡು ತರಲೆ ಮಾಡ್ಕೊಂಡಿರ್ತೀನಿ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ತಾತನ ಹತ್ರ ಎಷ್ಟು ತರಲೆ ಮಾಡ್ಕೊಂಡು ಓಡಾಡ್ತಿರ್ತೀನಿ. ನಮ್ಮ ಅಜ್ಜಿ ಹತ್ರ ಸ್ವಲ್ಪ ಕಷ್ಟ, ಬಟ್ ನಮ್ಮ ಅಜ್ಜಿ ಕೆಟ್ಟವ್ರಲ್ಲ. ಶ್ರೀಗೌರಿನ ತುಂಬಾನೇ ಇಷ್ಟಪಡ್ತಾರೆ ಅವರು. ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ, ತುಂಬ ಹೇಳಲ್ಲ ನಾನು. ಎಲ್ರಿಗೂ ಶ್ರೀಗೌರಿ ಬಗ್ಗೆ ಇರೋ ಒಂದೇ ಒಂದು ಕ್ವೆಶ್ಚನ್ ಏನು ಅಂತ ಅಂದರೆ, ಗೌರಿ ಕಾಲಿಗೆ ಯಾಕೆ ಚೈನ್ ಹಾಕಿದ್ದಾರೆ ಅಂತ. ಪ್ರೋಮೋ ಬಿಡ್ತಿದ್ದಂಗೆ ಎಲ್ರದ್ದು ಕಮೆಂಟ್ ಅದೇ ಆಗಿತ್ತು. ಆ್ಯಂಡ್ ನಂಗೆ ಎಲ್ಲರೂ ಎಷ್ಟೊಂದು ಜನ ಕೇಳಿದ್ರು, ಯಾಕೆ ನಿಮ್ಮ ಕಾಲಿಗೆ ಚೈನ್ ಹಾಕಿದ್ದಾರೆ, ನಿಮ್ಮ ಕಾಲಿಗೆ ಚೈನ್ ಹಾಕಿದ್ದಾರೆ ಅಂತ. ತುಂಬ ದಿನ ಇಲ್ಲ ಅದು ಉತ್ತರ ಗೊತ್ತಾಗೋದಕ್ಕೆ. ಇವತ್ತು ರಾತ್ರಿ 8:30ಗೆನೆ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ ಶ್ರೀ ಗೌರಿ ಕಾಲಿಗೆ ಯಾಕೆ ಚೈನ್ ಹಾಕೊಂಡಿರ್ತಾಳೆ, ಯಾಕೆ ಹಾಕ್ತಾರೆ ಚೈನ್ನ ಅಂತ. ಅವಳಿಗಿರೋ ನೋವೇನು, ಅಪ್ಪ ಯಾಕಷ್ಟು ನೋವು ಪಡ್ತಿದ್ದಾರೆ, ತಾತ ಯಾಕೆ ಪ್ರತಿದಿನ ಅವಳ ಕಾಲಿಗೆ ಚೈನ್ ಹಾಕ್ತಾ ನೋವು ಪಡ್ತಾರೆ, ಆ ಎಲ್ಲದಕ್ಕೂ ಉತ್ತರ ಇವತ್ತೇ ಸಿಗುತ್ತೆ ನಿಮಗೆ. ತುಂಬ ದಿನ ಕಾಯಬೇಕು ಅನ್ನೋದಿಲ್ಲ. ನಮ್ಮ ಇಡೀ ಟೀಮ್ ಅಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ನೀವೆಲ್ಲರೂ ನಮ್ಮನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೋತೀರಾ ಅಂತ. ಇನ್ನು ಅಪ್ಪನ ಬಗ್ಗೆ ಹೇಳಬೇಕು ಅಂತಂದರೆ, ಊರಿಗೆ ದೊಡ್ಡವರವರು, ಎಲ್ಲರೂ ರೆಸ್ಪೆಕ್ಟ್ ಮಾಡ್ತಾರೆ. ಬಟ್ ಅವ್ರಿಗೆ ಒಂದು ಸ್ವಲ್ಪನೂ ನಾನು ಊರಿಗೆ ದೊಡ್ಡವನು ಅನ್ನೋ ಗತ್ತಾಗಿರ್ಬೋದು ಏನೂ ಇಲ್ಲ. ಎಲ್ಲರೂ ತುಂಬ ಪ್ರೀತಿಯಿಂದ, ಎಲ್ಲೂ ಅವ್ರ ಗತ್ತು ತೋರಿಸ್ದೆ ತುಂಬ ಪ್ರೀತಿಯಿಂದ ನೋಡ್ಕೊತಾರೆ. ಮಗಳೂ ಅಷ್ಟೇ, ಅವಳಿಗೇನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಅವಳನ್ನ ತುಂಬ ಪ್ರೀತಿಯಿಂದ, ನೀವು ಆಲ್ರೆಡಿ ಪ್ರೋಮೋಲ್ ನೋಡಿದ್ದೀರಾ, ಅವಳು ಐಸ್ ಕ್ರೀಮ್ ಬೇಕು ಅಂತಂದಾಗ ಕೊಡ್ಸಲ್ಲ ಅಂದರೂ ಕೊನೆಗೆ ಕೊಡಿಸ್ತಾರೆ. ಆಮೇಲೆ ಗೌರಿ ಬಿಡೋದು ಇಲ್ಲ ಕೊಡ್ಸೋ ತನಕ. ಆ ಥರ ಅಪ್ಪ. ಇನ್ನು ತಾತ ಗೌರಿ ಜೊತೆ ಹೇಳೋಂಗೆ ಇಲ್ಲ. ನಾನು ತಾತ ಅಂತೂ ಫ್ರೆಂಡ್ಸ್ ಥರ ಇರ್ತೀವಿ ಆಲ್ಮೋಸ್ಟ್. ಗೌರಿಗೆ ಏನೇ ಆದರೂ ಆಲ್ಮೋಸ್ಟ್ ತಾತನ ಹತ್ರ ಶೇರ್ ಮಾಡ್ಕೊತಿರ್ತಾಳೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಗೌರಿಗೆ ಇನ್ನೊಬ್ರು ಸೀಕ್ರೆಟ್ ಫ್ರೆಂಡ್ ಇದ್ದಾರೆ. ಅದು ಕೂಡ ಇವತ್ತು ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಅದನ್ನು ಕೂಡ ನೋಡೋದಕ್ಕೆ ನೀವೆಲ್ಲರೂ 8:30ಗೆ ಎಪಿಸೋಡ್ ನೋಡಬೇಕು. ಇನ್ನು ಅಜ್ಜಿ ಯಾವಾಗಲೂ ನಮ್ಗೆ ಸ್ವಲ್ಪ ಬೈತಾ ಇರ್ತಾರೆ. ಬಟ್ ಹಂಗಂತ ಕೆಟ್ಟವರಲ್ಲ ಅಜ್ಜಿಗೆ ಪ್ರೀತಿ ಇದೆ, ಬಟ್ ಅದ್ರ ಜೊತೆಗೆ ಸ್ವಲ್ಪ ಕೋಪನೂ ಇದೆ. ಅದು ಕೂಡ ಗೊತ್ತಾಗುತ್ತೆ ನಿಮಗೆ ಯಾಕೆ ಕೋಪ ಇದೆ ಅಜ್ಜಿಗೆ ಅಂತ.
ಇನ್ನು ನಿಮ್ಮೆಲ್ರಿಗೂ ಏನು ಪ್ರಶ್ನೆ ಇದೆ ಅಂತ ಕೇಳ್ಬೋದು. ಎಲ್ರಿಗೂ ಹಾಯ್, ಎಲ್ಲರೂ ಹಾಯ್ ಹೇಳ್ತಿದ್ದೀರಾ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ಸೊ ಗೌರಿ ಬಗ್ಗೆ ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಮಾಡಿ. ನಿಮಗೆ ಏನು ಡೌಟ್ ಇದೆ, ಆದರೆ ನೀವು ಕಾಲ್ಗೆ ಯಾಕೆ ಚೈನ್ ಹಾಕ್ಕೊಂಡಿರ್ತಾಳೆ ಅಂತಂದರೆ ಮಾತ್ರ ನಾನು ಹೇಳಲ್ಲ. ಅದನ್ನು ನೀವು ಇವತ್ತು ಎಪಿಸೋಡಲ್ಲ ನೋಡಬೇಕು ಅಂತ ತುಂಬ ದಿನ ವೆಯ್ಟ್ ಮಾಡಬೇಕಾಗಿಲ್ಲ, ಇವತ್ತೇ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಇನ್ನು ಗೌರಿ ಕಾಸ್ಟ್ಯೂಮ್ ಬಗ್ಗೆ ತುಂಬ ಜನ ಕೇಳಿದ್ರಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವು, ಡಿಫ್ರೆಂಟ್ ಆಗಿದೆ. ಅಂದರೆ ಇಷ್ಟು ದಿನ ನೋಡೋದಕ್ಕಿಂತ ಇವತ್ತು ಸ್ವಲ್ಪ ಡಿಫ್ರೆಂಟ್ ಪ್ಯಾಟ್ರನ್ ಇದೆ ಅಂತ ತುಂಬ ಜನ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹೌದು, ಗೌರಿ ಯಾವಾಗಲೂ ಸಲ್ವಾರ್ ಹಾಕಿರ್ತಾಳೆ. ಆದರೆ ಅದರಲ್ಲೂ ಒಂದು ಸೀಕ್ರೆಟ್ ಇದೆ. ಅವಳು ದುಪ್ಪಟ ಹಾಕಿರ್ತಾಳೆ. ಆ ದುಪ್ಪಟ ಅವಳು ಸೀರೆಯಲ್ಲಿ ಹೊಲಿಸಿರ್ತಾಳೆ. ಆ ಸೀರೆನ ಅವಳು ಅಮ್ಮನ ಸೀರೆಯಲ್ಲಿ ಅವಳು ದುಪ್ಪಟನ ಹಾಕ್ಕೊತಿರ್ತಾಳೆ. ಯಾಕಂದರೆ ಅವಳು ಅಮ್ಮನ ತುಂಬಾ ಮಿಸ್ ಮಾಡ್ಕೊತಿರ್ತಾಳೆ. ಹೇಳೋಕ್ಕಾಗಲ್ಲ, ಅವಳು ತುಂಬಾ ಅಂದರೆ ತುಂಬ ಮಿಸ್ ಮಾಡ್ಕೊತಿರ್ತಾಳೆ ಅಮ್ಮನ್ನ. ಅದು ಕೂಡ ನಿಮಗೆ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಸೊ ಇನ್ನು ಏನಾದರೂ ಶ್ರೀಗೌರಿ ಬಗ್ಗೆ ಪ್ರಶ್ನೆ ಇದ್ದರೆ ಹೇಳಿ. ಲೈವ್ ಬಂದಾಗಿಂದ ಲೈವ್ ಎಲ್ಲಿ ಮುಗ್ದೋಗುತ್ತೆ, ನಾನು ತಪ್ಪ ಮಾತಾಡ್ಬಿಟ್ಟೆ. ಸೊ ಇವಾಗ ನಿಮ್ಗೇನಾದರೂ ಪ್ರಶ್ನೆ ಇದ್ದರೆ ಗೌರಿ ಬಗ್ಗೆ ಹೇಳಿ. ನೀವೆಲ್ಲ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಶ್ರೀಗೌರಿ ನೋಡೋದಕ್ಕೆ. ನನಗೆಲ್ಲ ತುಂಬ ಜನ ಮೆಸೇಜ್ ಮಾಡಿದ್ರಿ. ನಿಮ್ಮ ಮನೆಗೆ ಹಿಡಿದಿರುವ ಗ್ರಹಣ ಏನು? ನಾನು ಆಗಲೇ ಕೇಳಿದೆ, ಅದನ್ನ ಮಾತ್ರ ನೀವು ಕೇಳೋಂಗಿಲ್ಲ. ಯಾಕಂದರೆ ನಾನು ನಿಮ್ಗೆ ಹೇಳಿದೆ, ಆ ಗ್ರಹಣದ ಬಗ್ಗೆ ನೀವು ಇನ್ನು 1 ತಿಂಗಳು ಇಲ್ಲ 1 ವರ್ಷ ವೆಯ್ಟ್ ಮಾಡಬೇಕು ಅನ್ನೋ ಥರ ಇಲ್ಲ. ಇವತ್ತೇ ನಿಮಗೆ ಗೊತ್ತಾಗೋಗ್ಬಿಡುತ್ತೆ ಆ ಗ್ರಹಣ ಏನು ಅಂತ ಅಂದ್ಬಿಟ್ಟು. ಸೊ ವೆಯ್ಟ್ ಮಾಡಿ. 8:30, ಈಗ ಆಲ್ರೆಡಿ 6 o'clock ಆಗಿದೆ. ಇನ್ನು 2.5 hours ಅಷ್ಟೇ. ಅಷ್ಟರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಗ್ರಹಣ ಏನು, ಗೌರಿ ಕಾಲ್ಗೆ ಯಾಕೆ ಚೈನ್ ಹಾಕಿದ್ದಾರೆ, ಎಲ್ಲನ ಗೊತ್ತಾಗೋಗ್ಬಿಡುತ್ತೆ. ಸೊ ಬೇರೆ ಏನು ಪ್ರಶ್ನೆ? ಎಲ್ಲರೂ ನಾನು ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಮತ್ತು ಇನ್ನು ಗೌರಿ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ತುಂಬಾ ಮಜಾ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ನೋಡಿದ್ರೆ ಆಲ್ರೆಡಿ. ನಾವು ಮಂಗಳೂರು ಕಡೆ ಶೂಟಿಂಗ್ ಮಾಡಿದ್ದೀವಿ, ನೋಡುತ್ತೇವೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಧಾರಾವಾಹಿನ ಮಿಸ್ ಮಾಡದೆ ನೋಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ಆ್ಯಂಡ್ ತುಂಬ ಜನ ನನಗೆ ಪ್ರೊಮೋ ಬಂದಾಗಿಂದನೂ ಹೇಳ್ತಿದ್ದೀರಾ. ಆ್ಯಂಡ್ ಎಲ್ಲರೂ ತುಂಬ ಪಾಸಿಟಿವ್ ಆಗಿ, ಅಂದರೆ 2 ಪ್ರೊಮೋ ಆ್ಯಂಡ್ 1 ಟ್ರೈಲರ್ ಬಂದಾಗಲೂ ಅಷ್ಟೇ ಎಲ್ಲರೂ ಹೇಳಿದ್ದು ಇದುವರೆಗೂ ಅಂದರೆ ಸೀರಿಯಲ್ನ ನೋಡಬೇಕು ಅನ್ನಿಸ್ತಿದೆ ಅಂತ. ನಮಗೂ ಅದೇ ಬೇಕು. ಅದಕ್ಕೋಸ್ಕರ ತುಂಬ ಕಷ್ಟಪಟ್ಟು ತುಂಬ ಶ್ರದ್ಧೆಯಿಂದ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ಇಷ್ಟು ದಿನ ನನಗೆ ತೋರಿಸಿರೋ ಪ್ರೀತಿನ ಇನ್ನು ಮುಂದೆನೂ ಹಾಗೆ ತೋರಿಸಿ. ಶ್ರೀಗೌರಿಯಾಗಿ ನನ್ನ ನಿಮ್ಮ ಮನೆಗೆ ಎವ್ರಿ ಡೇ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇನ್ನು ಆಗಲೇ ಹೇಳ್ತಾ ಇದ್ದೆ, ಮಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ ನಾವು. ತುಂಬ ಜನ ಹೇಳಿದ್ರಿ ಸಖತ್ತಾಗಿದೆ ಪ್ಲೇಸು, ನೀವು ಶೂಟ್ ಮಾಡಿರೋ ರೀತಿ ಆಗಿರ್ಬೋದು, ಪ್ಲೇಸ್ಗಳಾಗಿರ್ಬೋದು ಸಖತ್ತಾಗಿ ಕಾಣಿಸ್ತಿದೆ ಪ್ರೊಮೋಲಿ ಅಂತ. ಇನ್ನು ನೀವು ಎಪಿಸೋಡ್ ನೋಡಿದ್ಮೇಲೆ ಇನ್ನೂ ನನಗೆ ಮೆಸೇಜ್ ಮಾಡ್ತೀರಾ. ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಪ್ಲೇಸ್ನ. ಆ್ಯಂಡ್ ಮಂಗಳೂರು ಕಲ್ಚರ್ ಬಗ್ಗೆ ಆಗಿರ್ಬೋದು ಸಖತ್ತಾಗಿ ಎಪಿಸೋಡಲ್ಲಿ ಬರ್ತಾ ಇದೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ. ನೀವು ಮಾಡೋ ಡ್ಯಾನ್ಸ್ ತುಂಬ ಚೆನ್ನಾಗಿ ಇದೆ. ಸೊ ಐ ಆಮ್ ವೇಟಿಂಗ್. ಥ್ಯಾಂಕ್ ಯು ಸೋ ಮಚ್. ಅದನ್ನು ಕೂಡ ತುಂಬ ಜನ ಹೇಳಿದ್ರಿ, ಹುಲಿ ಡ್ಯಾನ್ಸ್ ಮಾಡಿದ್ದು ಇಷ್ಟ ಆಯಿತು ಅಂತ. ನಾನು ಎಕ್ಸಾಕ್ಟ್ ಹುಲಿ ಡ್ಯಾನ್ಸ್ ಥರ ನಾನು ಮಾಡಿಲ್ಲದೆ ಇರ್ಬೋದು, ಬಟ್ ನನಗೆ ಖುಷಿಯಾಗಿದ್ದೇನು ಅಂದರೆ ಅದನ್ನು ನೀವೆಲ್ಲರೂ ತುಂಬ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ಕೊಂಡ್ರಿ. ನಾನು ಫುಲ್ ಎಂಜಾಯ್ ಮಾಡಿ ಆ ಶಾರ್ಟ್ ತೆಗಿಬೇಕಾದ್ರೆ ಫುಲ್ ಎಂಜಾಯ್ ಮಾಡ್ತಾ ಇದ್ದೆ. ಬಿಕಾಸ್ ಆ ಮ್ಯೂಸಿಕ್ ಕೇಳಿದ್ರೇ ಒಂಥರ ಮಜಾ ಬರುತ್ತೆ. ಸೊ ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೆ, ಹೆಂಗೆ ಏನು ಜನ ಹೇಗೆ ಹೇಳ್ತಾರೆ ಅಂತ. ಬಟ್ ಎಲ್ಲರೂ ತುಂಬ ಜನ ಹೇಳಿದ್ರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅದರಲ್ಲಿ, ತುಂಬ ಚೆನ್ನಾಗಿ ಅನ್ನಿಸ್ತಿದೆ ನೀವು ಹುಲಿ ಡ್ಯಾನ್ಸ್ ಮಾಡಿರೋದು ಅಂತ. ಥ್ಯಾಂಕ್ ಯು ಸೋ ಮಚ್. ಇನ್ನು ಹುಲಿ ಡ್ಯಾನ್ಸ್ ಒಂದೇ ಅಲ್ಲ, ಕಂಬಳ ನೋಡಿದ್ರಿ ಎಲ್ರೂ, ಅದು ಕೂಡ ಸಕ್ಕದಾಗಿ ಬಂದಿದೆ. ಬರೀ ಪ್ರೋಮೋಲ್ ಮಾತ್ರ ಅಲ್ಲ, ಎಪಿಸೋಡಲ್ಲಿ ಕೂಡ ಕಂಬಳ ಇದೆ, ಅದನ್ನು ಕೂಡ ನೀವೆಲ್ಲರೂ ನೋಟಿಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾರ್ತಿಕ್ ಅವರು ಕಂಬಳನ ಪ್ರಾಕ್ಟೀಸ್ ಮಾಡಿ ಕಲಿತು ಡ್ಯಾನ್ಸ್ ಮಾಡಿದ್ದಾರೆ. ಸೊ
ಅಮ್ಮ ಇಲ್ವಾ ಸೀರಿಯಲಲ್ಲಿ ನೀವು ಡಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರಿ. ಇಲ್ಲ, ಸೀರಿಯಲಲ್ಲಿ ನನಗೆ ಅಮ್ಮ ಇರಲ್ಲ. ನಾ ಆಗಲೇ ಹೇಳ್ದಾಗೆ ಗೌರಿ ಕ್ಯಾರೆಕ್ಟರ್ ಅನ್ನೋದು ಜಸ್ಟ್ ಒಂದು ಕ್ಯಾರೆಕ್ಟರ್ ಅಲ್ಲ. ನನಗನ್ಸುತ್ತೆ ನೀವು ಎಲ್ಲರೂ ಮನೇಲಿ ಕುತ್ಕೊಂಡು ನೋಡಬೇಕಾದ್ರೆ ಪ್ರತಿಯೊಬ್ಬರು ರಿಲೇಟ್ ಮಾಡ್ಕೊತೀರಾ ಗೌರಿ ಕ್ಯಾರೆಕ್ಟರ್ಗೆ. ಈಗ ನೀವು ಕೇಳ್ದಾಗೆ ಅಮ್ಮ ಇಲ್ವಾ ಅಂತ ಕೇಳಿದ್ರಿ. ಅಮ್ಮ ಇರಲ್ಲ ಗೌರಿಗೆ. ಈಗ ಅಮ್ಮ ಇಲ್ದಿರೋ ಹೆಣ್ಮಕ್ಳು ಏನೆಲ್ಲ ಪೇಯ್ನ್ ಅನುಭವಿಸ್ತಿರ್ತಾರೆ, ಅವರು ಎಷ್ಟೆಲ್ಲ ಸಿಚುಯೇಷನ್ಸ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ, ಅದನ್ನೆಲ್ಲ ನೀವು ಗೌರಿ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗ್ತೀರಾ. ಇನ್ನು ಅಪ್ಪ ಮಗಳು ಬಾಂಡಿಂಗ್ ನೋಡಿದಾಗ ಪ್ರತಿಯೊಬ್ಬರಿಗೂ ಅನ್ಸುತ್ತೆ ಅವರ ಅಪ್ಪನ ಜೊತೆ ಇರೋ ಬಾಂಡಿಂಗ್ ನೆನಪಾಗತ್ತೆ. ಒಂದು ಲೈಕ್ ಅವಳಿಗೆ ಒಂದು ತುಂಬ ಕುಟುಂಬ ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅಂದರೆ ಎಲ್ಲರೂ ಫುಲ್ಲು ಖುಷಿಯಾಗಿ. ಗೌರಿಗೆ ಒಂದು ಆಸೆ ಏನಂತಂದರೆ ಪ್ರತಿಯೊಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮನೆಯವ್ರು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಅಂತ ಈ ಥರ ಆಸೆ ಇರುತ್ತೆ. ಈಗ ನಮಗೆ ನಾರ್ಮಲ್ ಲೈಫಲ್ಲೂ ಅಷ್ಟೇ ತುಂಬ ಆಸೆಗಳಿರುತ್ತೆ. ಹೇಳ್ಬೇಕಂತಂದರೆ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು, ಎಷ್ಟೋ ಹೆಣ್ಮಕ್ಳಿಗೆ ಈ ಥರ ಮನೆಯಲ್ಲಿ ತುಂಬ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ಸೊ ಕೆಲವೊಂದು ಆಸೆಗಳಿರುತ್ತೆ, ಅದನ್ನೆಲ್ಲ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿರ್ತಾರೆ. ಈ ಥರ ಗೌರಿ ನಿಮ್ಮ ಮನೆಗೆ ಕನೆಕ್ಟ್ ಆಗ್ತಾಳೆ. ಆ್ಯಂಡ್ ಮನೆಯಲ್ಲಿ ಒಂದು ಹೆಣ್ಮಗು ನಗ್ನಗ್ತಾ ಖುಷಿಯಾಗಿ ಎಲ್ಲರ ಜೊತೆ ಓಡಾಡಿಕೊಂಡು ಇದ್ರೆ ಹೇಗಿರುತ್ತೆ ಮನೆಯಲ್ಲಿ ಅನ್ನೋದು ಕೂಡ ಗೌರಿಯಾಗಿ ಕನೆಕ್ಟ್ ಆಗ್ತಾಳೆ. ಕೆಳಗಡೆ ಯಾರೋ ಕಮೆಂಟ್ ಮಾಡಿದ್ರಿ, ಸೊ ಅದನ್ನು ನಾನು ಹೇಳ್ದೆ ನೋಡ್ತಾ. ಐ ಹೋಪ್ ನೀವೆಲ್ಲರೂ ತುಂಬಾ ಇಷ್ಟಪಟ್ಟು ಗೌರಿನ ನಿಮ್ಮ ಮನೆಗೆ ಸ್ವಾಗತಿಸ್ತೀರಾ ಅಂತ. 8:30ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಎಕ್ಸೈಟ್ ಆಗಿದ್ದೀನಿ, ಜೊತೆಗೆ ತುಂಬಾ ಭಯನೂ ಇದೆ. ನೀವೆಲ್ಲರೂ ಎಪಿಸೋಡ್ ನೋಡಿದ್ಮೇಲೆ ಏನು ಹೇಳ್ಬೋದು ಅಂತ. ಬಟ್ ನಂಗೆ ಗೊತ್ತಿರೋ ಪ್ರಕಾರ ನೀವೆಲ್ಲರೂ ಆಲ್ರೆಡಿ ಪ್ರೋಮೋ ನೋಡಿ ಪಾಸಿಟಿವ್ ಆಗಿ ಎಲ್ಲ ಕಮೆಂಟ್ಸ್ ಮಾಡಿದ್ದೀರಾ. ಹಾಗೆ ಎಪಿಸೋಡ್ ನೋಡಿದ್ಮೇಲೆ ಪಾಸಿಟಿವ್ ಆಗಿ ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಾಗತಿಸುವುದಿಲ್ಲ ಗೌರಿ ಆ್ಯಂಡ್ ಅಪ್ಪು. ಹಾಂ, ಓಕೆ. ನಾನಿವಾಗ ಹೊರಡ್ತೀನಿ, ಯಾಕಂದರೆ 8:30ಗೆ ಮತ್ತೆ ನಿಮ್ಮೆಲ್ಲರೂ ಮನೆಗೂ ಬರಬೇಕು. 8:30ಗೆ ನಿಮ್ಮೆಲ್ಲರೂ ಮನೆಯಲ್ಲೂ ಸಿಗ್ತೀನಿ. ಇವಾಗ ಎಲ್ರಿಗೂ ಬಾಯ್. ಮತ್ತೆ 8:30ಗೆ ಮರಿಬೇಡಿ, ಎಲ್ಲರೂ ಶ್ರೀಗೌರಿನ ನೋಡಿ. ನಾವೆಲ್ಲರೂ ಅದಕ್ಕೆ ಕಾಯ್ತಾ ಇದ್ದೀವಿ, ನೀವೆಲ್ಲರೂ ಹೇಗೆ ಅಕ್ಸೆಪ್ಟ್ ಮಾಡ್ಕೊತೀರಾ ಗೌರಿನ ನೋಡೋದಕ್ಕೋಸ್ಕರ ಅಂತ. ಶ್ರೀಗೌರಿ 8:30ಗೆ ಸೋಮವಾರದಿಂದ ಶುಕ್ರವಾರ ತನಕ ನಿಮ್ಮ ಮನೆಗೆ ಪ್ರತಿದಿನ ಬರ್ತಾಳೆ. ಸೊ ನಿಮ್ಮೆಲ್ಲರೂ ಪ್ರೀತಿ, ಸಪೋರ್ಟ್ ಎರಡೂ ಬೇಕು. ಸೊ ನಂಗೆ ಗೊತ್ತು ನೀವು ಕೊಡ್ತೀರಾ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈಗ ಆಲ್ರೆಡಿ ತೋರಿಸಿರೋ ಪ್ರೀತಿಗಾಗಿರ್ಬೋದು, ಈಗ ಆಲ್ರೆಡಿ ತೋರಿಸಿರೋ ಪಾಸಿಟಿವ್ ಕಮೆಂಟ್ಸ್ ಆಗಿರ್ಬೋದು, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಮುಂದೆ ನಿಮ್ಮ ಮನೆಗೆ ಬರುವಾಗಲೂ ನೀವು ಇದೇ ಥರ ನಮ್ಮನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ 8:30ಗೆ ಬರ್ತೀನಿ, ಮಿಸ್ ಮಾಡಬೇಡಿ. ಇವಾಗ ನಾನು ಹೊರಡ್ತಾ ಇದ್ದೀನಿ, ಮತ್ತೆ ಸಿಗೋಣ. ಬಾಯ್.